ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮಕ್ಕೆ ವಿಜಯಪುರ ಜಿಲ್ಲೆ ಲೋಕಾಯುಕ್ತರು ಮತ್ತು ಅಬಕಾರಿ ಇಲಾಖೆಯ ಡಿವೈಎಸ್ಪಿ ಬಸವನ ಬಾಗೇವಾಡಿ ಡಿವೈಎಸ್ಪಿ ಮತ್ತು ಸಿಪಿಐ ಮುದ್ದೆಹಾಳ್ ಸಿಬ್ಬಂದಿ ಕೊಣ್ಣೂರು ಗ್ರಾಮಕ್ಕೆ ಭೇಟಿ ನೀಡಿದರು. ಕೊಣ್ಣೂರು ಗ್ರಾಮದಲ್ಲಿ ಸಾರಾಯಿ ಮಾರಾಟವನ್ನು ನಿಷೇಧಿಸಲು ಎಲ್ಲರೂ ಕೈಜೋಡಿಸಬೇಕು. ಗ್ರಾಮದ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾರಾಟ ಮಾಡುವವರ ಮೇಲೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮತ್ತು ಸದಸ್ಯರು ನಿಗಾ ವಹಿಸಬೇಕು ಅಂತ ಹೇಳಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಭೆ ಕರೆದು ಸಭೆಯಲ್ಲಿ ಗ್ರಾಮದಲ್ಲಿ ಸಾರಾಯಿ ಮಾರಾಟ ನಿಷೇಧದ ಬಗ್ಗೆ ಚರ್ಚಿಸಬೇಕು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಠರಾವು ಪಾಸ್ ಮಾಡಬೇಕು. ಗ್ರಾಮದಲ್ಲಿ ಸಾರಾಯಿ ಮಾರಾಟಗಾರರಿಗೆ ನೋಟಿಸ್ ನೀಡಿ ಪೊಲೀಸ್ ಇಲಾಖೆಗೆ ಮತ್ತು ಅಬಕಾರಿ ಇಲಾಖೆಗೆ ಗುಪ್ತವಾಗಿ ಮಾಹಿತಿ ನೀಡಬೇಕು ಅಂತ ಸದಸ್ಯರಿಗೆ ಎಚ್ಚರಿಸಿದರು. ಸಾರಾಯಿ ಮುಕ್ತ ಗ್ರಾಮ ಮಾಡಲು ಗ್ರಾಮ ಪಂಚಾಯತ್ ಸದಸ್ಯರು ಪಕ್ಷಾತೀತವಾಗಿ ಗ್ರಾಮದ ಒಳ್ಳೆಯಕ್ಕೋಸ್ಕರ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯವರ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿದರು. ಗ್ರಾಮದಲ್ಲಿ ಸಾರಾಯಿ ಮಾರಾಟ ಮಾಡುವವರದು ನಿಲ್ಲಿಸದೇ ಇದ್ದರೆ ಅಂತವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ರದ್ದುಪಡಿಸಲಾಗುವುದು ಹಾಗೂ ಪಂಚಾಯಿತಿಯಲ್ಲಿ ಬರುವ ಯಾವುದೇ ಯೋಜನೆ ಆಗಲಿ ಅಂಥವರಿಗೆ ನೀಡಲಾಗುವುದಿಲ್ಲ ಮತ್ತು ಅಂಥವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುವುದು ಅಂತ ಸಂದರ್ಭದಲ್ಲಿ ತಿಳಿಸಿದರು. ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳು, ಅಬಕಾರಿ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಅನೇಕ ಗಣ್ಯರು, ಗ್ರಾಮಸ್ಥರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಬದಿನವಾಜು ಕೋಳ್ಯಾಳ್, ತಾಳಿಕೋಟೆ. ಅದನ್ನು ಕರೆದು ವಾಶ್ ಮಾಡಿರೋದ್ರೇ ಒಂದು ಅರ್ಧ ಮರ್ಯಾದೆ ಇರ್ತಾರೆ, ಅದರಲ್ಲಿ ಒಂದು ಇಬ್ಬರ ಬಿಡ್ತಾರೆ, ಅಷ್ಟು ಸುಧಾರಣೆ ಆಗಿರ್ತದೆ ಮಾಡಿ ಅಂತ. ಊರಿನ ವಿಷಯದ ಮತ್ತೆ ಇದ್ರಾಗೆಲ್ಲ ರಾಜಕೀಯ ತರಕೋಬೇಡ, ಇದರಲ್ಲಿ ರಾಜಕೀಯ ನಮ್ಗೆ ಅವಕಾಶ ಇದೆ. ಮತ್ತೆ ಕೆಲವು ಆ್ಯಂಡ್ ಊರು ನಿಮ್ಮನ್ನು ನೆನ್ಪಿಡ್ತದೆ. ಯಾಕಂದ್ರೆ ನಾವೆಲ್ಲ ಹೊರಗಿನ ಬಟ್ ಪಂಚಾಯತ್ ಇಂಥ ಕೆಲಸ ಆಯ್ತು ಅಂತ ನೆನ್ಪಿಡ್ತಾರೆ ಜನ. ನಿಮ್ಗೆ ಒಬ್ಬ ಪಂಚಾಯತ್ 100% ಇದ್ರಾಗ ಪವರ್ ಇದೆ. ಆಮೇಲೆ ಈ ಯಾಕೆ ಮಾಡ್ತಾ ಇಲ್ಲ ಅವ್ರಿಗೆ ನೀವೇನು ವಾರ್ನಿಂಗ್ ಮಾಡ್ತಾಯಿಲ್ಲ, ಅವ್ರಿಗೆ ಹೇಳಿ ಇದನ್ನು ನೀವು ಕಂಟಿನ್ಯೂ ಮಾಡಿದ್ರಂದ್ರೆ ಮುಂದೆ ನಿಮ್ಗೆ ಯಾವುದೇ ಗೌರ್ಮೆಂಟ್ ಫೆಸಿಲಿಟಿ, ಆಶ್ರಯ ಮನೆ ಆಯಿತು ಅಥವಾ ಇನ್ನೊಂದು ಆಯಿತು, ಆಯಿತು, ಸಬ್ಸಿಡಿ ಆಯಿತು, ಗ್ಯಾರಂಟಿ ಆಯಿತು, ಇವನ್ ಗ್ಯಾರಂಟಿ 2,000 ರೂಪಾಯಿ ಬರೋದು ಕರೆಕ್ಟ್ ಇದನ್ನು ಕೂಡ ಕಟ್ ಮಾಡಿಸ್ಬೋದು. ಬಿಕಾಸ್ ಈಸ್ ಡೂಯಿಂಗ್ ಇಲೀಗಲ್ ಥಿಂಗ್ಸ್, ಈ ಆಶಿ ಯಾರಿದ್ದಾರೆ ಅದನ್ನು ಮಾಡಿ ಬೇಕಾದ್ರೆ ಅದನ್ನು ನಿಮ್ಮ ಏನಿದು ತರಾವ ಇರ್ತಲ್ಲ ಅದರಲ್ಲಿ ಹೇಳಿ ಬರ್ಕೊಡ್ರಿ, ನಾವು ಕರೆದು ಬುದ್ಧಿ ಹೇಳಿದ್ವಿ ಅಂತ, ಅದನ್ನು ನಮ್ಮ ದಾಖಲೆ ಆಗುತ್ತೆ. ನೀವು ಮಾಡಿ ಮನಸ್ಸು ಮಾಡಬೇಕು ಅನ್ನೋದು ಒಂದೇ. ಇನ್ನೂ 3-4 ವಿಲೇಜ್ ಇದಾವೆ, ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದ್ರೆ ಹೇಳಿ. ಬಂದ್ಬಿಟ್ಟಿರ್ತದೆ, ನೀವು ಇಲ್ಲಂದ್ರೆ ಅದು ಮತ್ತೆ ತಿರ್ಗಾ ಅದ ರಿಪೀಟ್ ಮಾಡ್ತಾರೆ. ಈಗಂತೂ ಬಂದಿದೆ, ಈಗ ಮನೆ ಏನಿಲ್ಲ ಮೇಡಮ್, ಅದು ಈಗ ಒಂದು 15 ದಿವಸದಿಂದ ಬಂದಿದ್ದಿಲ್ಲ ನೀವು, ಅವಾಗಿಂದ ಕಮ್ಮಿ ಆಗಿಬಿಡ್ತೀವಿ. 15 ದಿವಸದಿಂದ ಬಂದಿಂದ ಕಮ್ಮಿ ಆಗಿದೆ. ಯಾವುದೇ ಒಂದು ವ್ಯವಸ್ಥೆ ಕ್ರಮೇಣ ಟೈಮ್ ಹಿಡಿತದ, ಅವ್ರಿಗೆ ಅನಿವಾರ್ಯ ಬಿಡಬೇಕಪ್ಪ ಇನ್ಮ್ಯಾಗ ಬಂದೆ ಸರ್ ಎಲ್ಲರಿಗೆ. ಇದು ಅಲ್ಲದೆ ಊರಲ್ಲಿ ನಿಮ್ಮ